ಆಗಸ್ಟ್ 3ನೇ ತಾರೀಕು ಒಂದು ಆರ್ಡರ್ನ ಹೊರಡಿಸಿದ್ದಾರೆ. ಅದ್ರ ಪ್ರಕಾರ ನೀವೇನು ಮಾಡಬೇಕು ಅಂದರೆ, ನೀವೇನಾದರೂ ಮನೆ ಕಟ್ಟಬೇಕು, ನಿಮಗೆ ಟೆಂಪ್ರವರಿ ಕನೆಕ್ಷನ್ ಬೇಕು, ನೀರು ಕನೆಕ್ಷನ್ ಬೇಕು ಅಂದರೆ ನಿಮ್ಮ ಮನೆ ಪ್ಲ್ಯಾನ್ ಅಪ್ರೂವಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಮ ಮನೆ ಪ್ಲ್ಯಾನ್ ಅಪ್ರೂವಲ್ ಮಾಡಿಸೋದಕ್ಕೋಸ್ಕರ ನೀವು ನಿಮ್ಮ ಫುಲ್ ಸೈಟ್ ಇದ್ದರೆ ಅದ್ರ ಸುತ್ತ 3 ಅಡಿ ಬಿಡಬೇಕು. ಏನಾದರೂ ಒಂದು ವೇಳೆ ನಿಮ್ಮದು ಅರ್ಧ ಸೈಟ್ ಇದ್ದರೆ ಅದರಲ್ಲಿ ಅರ್ಧದ್ರಲ್ಲಿ ಅಂದರೆ 300 ಅಡಿಲಿ ಅಷ್ಟೇ ಮನೆ ಕಟ್ಟಬೇಕು, ಇನ್ನು 300 ಅಡಿ ವೇಸ್ಟ್ ಆಗೋಗುತ್ತೆ. ಇದು ಈ ಒಂದು ಪ್ರಾಬ್ಲಮ್ನ ಜ್ಯೋತಿ ಗಣೇಶ್ ಅವರು, ತುಮಕೂರು MLA ಇವರು ಅಸೆಂಬ್ಲಿಲಿ ಡಿಸ್ಕಸ್ ಮಾಡಿದ್ದಾರೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಏನೇನಾಯಿತು ಅಸೆಂಬ್ಲಿಲಿ ಅನ್ನೋದನ್ನ ಈಗ ಆ ವಿಡಿಯೋನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಜ್ಯೋತಿ ಗಣೇಶ್. ಮಾನ್ಯ ಸಭಾಧ್ಯಕ್ಷರೇ, ಈ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೋರ್ಟ್ ಆರ್ಡರ್ ಇಂದ ಏನು ಕಳೆದ 6-7 ತಿಂಗಳಿಂದ ಲಕ್ಷಾಂತರ ಜನಕ್ಕೆ ತೊಂದರೆ ಆಗಿದೆ, ಅದನ್ನ ಗಮನ ಸೆಳೆದಿದ್ದೇನೆ. ಉತ್ತರ ಕೊಟ್ಟಿದ್ದಾರೆ, ಆದರೆ ಇನ್ ಪ್ರೋಸೆಸ್ ಇದೆ ಅಂತ ಹೇಳ್ತಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಅಪ್ ಟು 15 ಮೀಟರ್ ಹೈಟ್ ಅಲ್ಲಿರುವಂತ ಕಟ್ಟಡಗಳು, ವಿಶೇಷವಾಗಿ ಎಲ್ಲ ರೆಸಿಡೆನ್ಷಿಯಲ್ ಸರ್, ಲಕ್ಷಗಟ್ಟಲೆ ಇವತ್ತು ಪ್ರಾಪರ್ಟೀಸ್ಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಒಂದು ಕರೆಂಟ್ ಕನೆಕ್ಷನ್ ತಗೊಳಕ್ಕಾಗ್ತಿಲ್ಲ, ವಾಟರ್ ಕನೆಕ್ಷನ್ ತಗೊಳಕ್ಕಾಗ್ತಿಲ್ಲ, ಮತ್ತು UGD ಕನೆಕ್ಷನ್ ಆಗ್ತಿಲ್ಲ. ಇದು ಡೈಲಿ ಪೇಪರ್ ನಲ್ಲಿ ಒಂದೊಂದು ಪೇಜ್ ಬರ್ತಿದೆ. ತಾವು UD ಮಿನಿಸ್ಟರ್ ಇದ್ದವರು. ಎಕ್ಸಿಸ್ಟಿಂಗ್ ಬೈಲಾಸು ಸರ್, ಬಿಲ್ಡಿಂಗ್ ಬೈಲಾಸು, ಝೋನಲ್ ರೆಗ್ಯುಲೇಷನ್ ಇವರು ಸರಳೀಕರಣ ಮಾಡಲಿದ್ರೆ ಅಪ್ ಟು 15 ಮೀಟರ್, ಅದಾದ್ಮೇಲೆ ಯಾರೇನು ಮಾಡಕ್ಕಾಗೋದಿಲ್ಲ. ಅಪ್ ಟು 15 ಮೀಟರ್ ಇವರು ಸರಳೀಕರಣ ಮಾಡ್ಬೇಕು ಸರ್. ಮೊನ್ನೆ ಎಲ್ಲ ಪೇಪರ್ ಅಲ್ಲಿ ಬಂದಿದೆ, ಅಪ್ ಟು 30-40 ಎಕ್ಸಾಮ್ ಮಾಡ್ತೀವಿ, OC ಇಲ್ದಲೇನೆ ಅವೆಲ್ಲ ಮಾಡಿದಾರೆ, ಆದ್ರೂ ಇನ್ನೂ ಕೂಡ ಯಾವ್ದು ಆಕ್ಷನ್ ಬಂದಿಲ್ಲ. ಅಪ್ ಟು 15 ಮೀಟರ್ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ತರ ಯಾವ ರೀತಿ ಡೆವಲಪ್ಡ್ ಆಗಿರುವಂತ ಮಹಾರಾಷ್ಟ್ರದಲ್ಲಿ ಆಲ್ರೌಂಡ್, ಮಾನ್ಯ ಸಭಾಧ್ಯಕ್ಷೆ ತಾವರು UD-ನಲ್ಲಿ ಇದ್ದವರು 2 ಮೀಟರ್ ಅಷ್ಟೇ ಇಟ್ಟಿದಾರಲ್ಲ, 2 ಅಡಿ ಆಲ್ರೌಂಡ್ ಅಪ್ ಟು 15 ಮೀಟರ್ ಹೈಟ್ ವರ್ಗು ಕೂಡ ಫ್ರಂಟ್ ಅಲ್ಲಿ 1 ಮೀಟರ್ ಮಾಡಿದ್ದಾರೆ. ಅವಾಗ ಯಾರು ಕೂಡ ವೈಲೇಟ್ ಮಾಡಲ್ಲ. ಈಗಿರುವಂತಹ ಕಾನೂನು 12% ಫ್ರಂಟ್, ಆಲ್ರೌಂಡ್ 8% ಆಫ್ ದಿ ಲೆಂತ್ ಅಂಡ್ ವಿಡ್ತ್ ಏನಿದೆ, 90% ಒಬ್ರು ಫಾಲೋ ಮಾಡ್ತಿಲ್ಲ ಸಭಾಧ್ಯಕ್ಷೆ, ತಮಗೂ ಕೂಡ ಗೊತ್ತಿದೆ. ಆದ್ರಿಂದ ಇವರು ಎಕ್ಸಿಸ್ಟಿಂಗ್ ಝೋನಲ್ ರೆಗ್ಯುಲೇಷನ್ ಮತ್ತು ಬಿಲ್ಡಿಂಗ್ ಬೈಲಾಸ್ ನ ಮೋರ್ ಪ್ರಾಕ್ಟಿಕಲಿ ಮತ್ತು ಇಂಪ್ಲಿಮೆಂಟಬಲ್ ರೀತಿ ಇವರು ಅಮೆಂಡ್ ಮಾಡಲಿಲ್ಲ ಅಂದ್ರೆ ಖಂಡಿತವಾಗಿಯೂ ಒಬ್ಬನು ಕೂಡ ಈ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತಗೊಳಕ್ಕಾಗಲ್ಲ. ಅದನ್ನ ಇವರು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಝೋನಲ್ ರೆಗ್ಯುಲೇಷನ್, ಬಿಲ್ಡಿಂಗ್ ಬೈಲಾಸ್ ನ ಅಮೆಂಡ್ ಮಾಡಬೇಕು. ಅಪ್ ಟು 15 ಮೀಟರ್ ಕಾಮನ್ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ. ಯಾಕಂದ್ರೆ 30-40, 50-80 ಎಷ್ಟು ಕಾಸ್ಟ್ಲಿ, ಕನಿಷ್ಠ 5,000 ರೂಪಾಯಿ ಇಡೀ ಕರ್ನಾಟಕದಲ್ಲಿ ಎಲ್ಲೋದ್ರು ಕೂಡ, ಬೆಂಗಳೂರಿನಲ್ಲಿ 10,000 ಮಿನಿಮಮ್ ಇದೆ. ಉತ್ತರ ಕೊಡ್ಲಿ ಮತ್ತು ಕ್ಲಾರಿಫಿಕೇಶನ್ ಕೇಳಿ. ಮಾನ್ಯ ಅಧ್ಯಕ್ಷರೇ, ಉತ್ತರದಲ್ಲಿ ಬಹಳ ನೇರವಾಗಿ ಇಬ್ಬರಿಗೂ ಉತ್ತರ ಕೊಡ್ತಾರೆ. ಅವ್ರದ್ದು ಸಿಟಿಗೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ನಾವು ಹಳ್ಳಿ ಭಾಗದಿಂದ ಬಂದಿರೋರು, ನಮ್ ಗ್ರಾಮಾಂತರ ಭಾಗದ ಸಮಸ್ಯೆ ಹೇಳ್ಬೇಕಲ್ಲ, ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಯಾವುದಕ್ಕೆ ಸರ್? 199C ರೂರಲ್ ಸೈಡಿಗೆ ಸರ್. ಅದು ಈ ಸ್ವತ್ತು ರಿಫಾರ್ಮ್ಸ್ ತರ್ತಾ ಇದೆ ಸರ್. 199C 199 ಅಧ್ಯಕ್ಷರೇ, ಅಲ್ಲ ಸರ್. ಬಾಲಕೃಷ್ಣ ಅವರೇ ಕೂತ್ಕೊಳ್ಳಿ. ನಂದು 27ನೇ ಪ್ರಶ್ನೆ ಇದೆ. ಅಶೋಕ್ ನಾರಾಯಣ ಅವರು ಕಾಲಿಂಗ್ ಮಾತಾಡ್ಬೇಕು. ರಾಮಮೂರ್ತಿ ಅವರು ಗೊತ್ತಿದೆಲ್ಲ ಸುಪ್ರೀಂ ಕೋರ್ಟ್ ಆದೇಶ. ಅಧ್ಯಕ್ಷರೇ, ಒಂದೇ ಸೆಕೆಂಡ್, ನಂದು ಸೇಮ್ ಪ್ರಶ್ನೆ ಇದೆ, 27ನೇ ಪ್ರಶ್ನೆ ಇದು. ಇದಕ್ಕೆ ಹಾಕಿದ್ದೆ, ನನ್ಗೆ ಉತ್ತರ ಕೊಟ್ಟಿಲ್ಲ. ಬಟ್ ಇದ್ರಲ್ಲ ನಾನು ಒಂದೆರಡು ಮಾತಾಡ್ಬಿಡ್ತೀನಿ, ಮುಗಿದೋಗುತ್ತಲ್ಲ ಮತ್ತೆ. ಇಲ್ಲ ಅಧ್ಯಕ್ಷರೇ, ಉತ್ತರ ಇರೋದು ಬರೇ ಇದಕ್ಕೆ ಸೀಮಿತ ಇದೆ. ಮತ್ತೆ ಅದು ಉತ್ತರ ಕೊಟ್ಟಿಲ್ವಲ್ಲ ನನಗೆ, ನಾನು ಯಾರಿಗೆ ಕೇಳ್ಬೇಕೀಗ? ಅಧ್ಯಕ್ಷರೇ ಹೇಳ್ಬೇಕು ನನಗೆ ನೀವೇ. ಈಗ ಒಂದು 27ನೇದಕ್ಕೆ ಉತ್ತರ ಬಂದಿಲ್ಲ. ನಂದು ಸಮಸ್ಯೆ ಸೇಮ್ ಇದೆ, ಆದ್ರೆ ಹಳ್ಳಿ ಭಾಗದ ಸಮಸ್ಯೆ ನಮ್ಮದು. ಆಯ್ತು, ಈಗ ಪ್ರಶ್ನೆ ಅಂದ್ರೆ ಹೌದು, ನಗರ ಪ್ರದೇಶದಲ್ಲಿ ಅವರು ಮಾತಾಡಿದ್ದಾರೆ, ನೀವು ಗ್ರಾಮೀಣ ಮಟ್ಟದಿಂದ ಮಾತಾಡಿದ್ದೀರಿ. ಅದಕ್ಕಾಗಿ ಎರಡು ಕೂಡ ಉತ್ತರ ಒಂದೀಗ ನಿಮ್ಗೆ ಉತ್ತರ ಬರದೆ ನಾನು ಉತ್ತರ ತೆಗೆಸಿಕೊಡ್ತು. ಒಂದ್ ಸೆಕೆಂಡ್ ಸರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು 13/5ಕ್ಕೆ ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಅದ್ರಲ್ಲಿ ತೀರ್ಮಾನ ತಗೊಳ್ತಾರೆ. ಅದು ಅಂತರ್ಜಾಲದಲ್ಲಿ ಬಂದಿಲ್ಲದಿರೋದ್ರಿಂದ ಅವ್ರು ಕೂಡ 50 ಚದರದ್ದಕ್ಕೆ ಎಕ್ಸಂಪ್ಷನ್ ಇದೆ, CC ಮತ್ತು OC ಇಂದ. NOC ಕೊಡ್ತಾ ಇಲ್ಲ ಸರ್. ತುಂಬಾ ಕಷ್ಟ ಆಗ್ತಿದೆ ಜನಕ್ಕೆ. ಹಳ್ಳಿ ಭಾಗದಲ್ಲಿ ತುಂಬಾ ಸಣ್ಣ ಮನೆಗಳು 50 ಚದರದ ಒಳಗಡೆ ಇರುತ್ತೆ. ದಯವಿಟ್ಟು ಅವಕ್ಕೊಂಚೂರು ರಾಜ್ಯದಲ್ಲಿ ಎಲ್ಲರ ಸಮಸ್ಯೆ ಇದೆ. ದಯವಿಟ್ಟು ಎಲ್ಲರಿಗೂ ಸಮಸ್ಯೆ ಇದೆ, ಅರ್ಥ ಮಾಡಿಕೊಳ್ಳಿ. NOC ಗ್ರಾಮೀಣ ಮಟ್ಟದಲ್ಲಿ ನಿಮ್ಮ ಸ್ವಂತ ಜಾಗದಲ್ಲಿ ಮತ್ತು ನಿಮ್ಗೆ ಕೊಟ್ಟಂತ ಹಕ್ಕು ಪತ್ರದ ನೀವು ಮನೆ ಕೊಟ್ರೆ ನಿಮ್ಗೆ ಗ್ರಾಮ ಪಂಚಾಯತ್ NOC ಕೊಡ್ತಾರೆ. ನೀವು
ಒಂದು ನಿಮಿಷ, ನಾವು ಹೋಗಿ ಸರ್ಕಾರಿ ಜಾಗದಲ್ಲಿ ಕೂತ್ಕೊಂಡು ನಮ್ಗೆ ಕೊಡದೆ ಸರ್ಕಾರಿ ಜಾಗದಲ್ಲಿ ಕೂತ್ಕೊಂಡು NOC ಕೇಳುವಾಗ ಮುಂಚೆ ಸರ್ಕಾರಿ ಜಾಗ ಇಲ್ಲ ಸಭಾಧ್ಯಕ್ಷ, ಸರ್ಕಾರಿ ಜಮೀನುಗಳಲ್ಲಿ ಸ್ವಂತ ಜಾಗದಲ್ಲಿ ಕಟ್ಟಡನ ನಿರ್ಮಾಣ ಮಾಡಿದ್ರು ಕೂಡ ಮನೆ ಸರ್ಟಿಫಿಕೇಟ್ ಕೊಡಬೇಕಾಗಿದೆ. ಈಗ ಫಿಟ್ನೆಸ್ ಸರ್ಟಿಫಿಕೇಟ್ ಇದು ಗಂಭೀರವಾದ ನಿನ್ನೆ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಸಾವಿರಾರು ಅರ್ಜಿಗಳಿದ್ದಾವೆ ಸಭಾಧ್ಯಕ್ಷರಿಗೆ ಎಲ್ಲ ಹಳ್ಳಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಧ್ಯಕ್ಷರೇ ಇದು. ಅಂತ ಹೇಳಿದೆ ನಿನ್ನೆ. ಅವರು ಕೂಡ ಒಂದು ಸಭೆಯನ್ನು ತಗೊಂಡಿದ್ದಾರೆ. ಮನೆ ಸಭಾಧ್ಯಕ್ಷರೇ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅನ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅಧ್ಯಕ್ಷರೇ, ಬೇರೆ ರಾಜ್ಯದವರು ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಮನೆ ಯೋಗ್ಯ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಇಲ್ಲಿ ಕೊಡ್ತಾ ಇಲ್ಲ. ಅದರಿಂದ ಅವಕಾಶ ಮಾತಾಡಿ ಅವರಿಗೆ ಮನವಿ ಮಾಡ್ತೀನಿ, ಕೊಡ್ತೀನಿ. ಬೇರೆ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ ಸರ್, ನಮ್ಮ ರಾಜ್ಯದಲ್ಲಿ ಯಾಕೆ ಇದನ್ನ ಕಾಲಿಂಗ್ ಅಟೆನ್ಷನ್ ಇದೆ. ಇದನ್ನ ನಾನು ಸಪರೇಟ್ ಆಗಿ ತಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಇದ್ರ ಬಗ್ಗೆ ಮನವರಿಕೆ ಸರ್ಕಾರಕ್ಕೆ ಇದೆ. ನಿನ್ನೆನೂ ಕೂಡ ಸಮಸ್ಯೆ ಬಗ್ಗೆ ಮಾಡಿದ್ದಾರೆ 100%. ಯಾಕಂದ್ರೆ ಎ ಖಾತೆ ಬಿ ಖಾತೆ ಎಲ್ಲ ಇದಾವೆ ನಮ್ಮಲ್ಲಿ, ಮುಳುಗಡೆ ಪ್ರದೇಶದ ಜನ ಇದ್ದಾರೆ. ಕೊಡ್ತೀನಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ. CK ರಾಮಮೂರ್ತಿ, ಖಂಡಿತವಾಗಿ ಸರ್. CK ರಾಮಮೂರ್ತಿ, ಗಣೇಶ್ CK ರಾಮಮೂರ್ತಿ, ಇದು ಅರ್ಬನ್ ಇಂದ ರೂರಲ್ ಹೋಗ್ಬಿಟ್ಟು ಮೆಟ್ರೋ. ಏನ್ ಹೇಳಿ ಅಧ್ಯಕ್ಷರೇ, ಇದು ಬೆಂಗಳೂರಿನಲ್ಲೂ ಕೂಡ ನೆಕ್ಸ್ಟ್ ನಿಮ್ದಿದೆ ಸರ್. ನಗರ ಪ್ರದೇಶದಲ್ಲಿ ಈ ತರದ ಸಮಸ್ಯೆ ಬಹಳ ಇದೆ ಸರ್. ಗೃಹ ಪ್ರವೇಶಕ್ಕೆ ಇನ್ವಿಟೇಷನ್ ರೆಡಿ ಮಾಡಿಕೊಂಡಿದ್ದಾರೆ, ಆದರೆ ಅವರಿಗೆ ಲೈಟ್ ಇಲ್ಲ. ಈ ತರದ ಪರಿಸ್ಥಿತಿಗಳು ತುಂಬಾ ಸಂಗತಿಗಳು ನಮ್ಮ ಶಿವಮೊಗ್ಗ ನಗರದಲ್ಲಿ ನಮ್ಮ ವ್ಯಾಪ್ತಿನಲ್ಲಿ ಇದೆ ಸರ್. ಇದಕ್ಕೆ ನೀವು ಹೇಳ್ತೀರಿ 20-30ಕ್ಕೆ ಬೇಡ, 30-40ಕ್ಕೆ ಬೇಡ ಅಂತ ಹೇಳಿ. ಆದ್ರೆ ಆ ತರದಲ್ಲಿ ನಿವೇಶನ ಮನೆ ಕಟ್ಟಿರೋರಿಗೆ ಇವತ್ತು NOC ಕೊಡ್ತಾ ಇಲ್ಲ. ಇದರ ಬಗ್ಗೆ ಸುಪ್ರೀಂ ಕೋರ್ಟಿನ ಆದೇಶ ಅಂತ ಹೇಳ್ತಾರೆ. ಇದರ ಬಗ್ಗೆ ನಿನ್ನವ್ರು ಚರ್ಚೆ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅದನ್ನು ಅವರು ಅಮೆಂಡ್ಮೆಂಟ್ ಪ್ಲಾನ್ ಅಲ್ಲಿ ಇದ್ದಾರೆ. CK ರಾಮಮೂರ್ತಿ ನೆಕ್ಸ್ಟ್. ಅಲ್ಲ ಹೇಳಿ ಸರ್. ಹೇಳಿದ್ದಾರೆ ಮತ್ತೆ ಏನು ಉತ್ತರ ಹೇಳಿದಾರಲ್ಲ ಈಗ CK ರಾಮಮೂರ್ತಿ ಸರ್ ಹೇಳಕ್ ಕೊಡಿ. ಅಧ್ಯಕ್ಷರೇ, ನಿರ್ದೇಶನಗಳಂತ ಇರೋದು ತಮ್ಗೆ ಗೊತ್ತಿದೆ. ಈಗ ಕೋರ್ಟ್ ನಲ್ಲಿ ವೈಲ್ ಇಶ್ಯೂಯಿಂಗ್ ದ ಬಿಲ್ಡಿಂಗ್ ಪ್ಲಾನಿಂಗ್ ಪರ್ಮಿಷನ್ an undertaking be obtained from builder applicant as the case may be to the effect that possession of the building will be entrusted and or handed over to the owners beneficiaries only after obtaining completion occupation certificate from authorities concerned. For all the necessary service connections such as electricity, water supply, sewerage connection shall be given by the service providers both to the buildings only after the production of the completion and occupation certificate ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಅದ್ರ ಆದ್ಮೇಲೂ ಕೂಡ 11/7/2025ಕ್ಕೆ ನಗರಾಭಿವೃದ್ಧಿ ಇಲಾಖೆ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಇಲಾಖೆ ಅಧ್ಯಕ್ಷ ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಾವು ಒಂದು ಮೀಟಿಂಗ್ ಮಾಡ್ಕೊಂಡಿದ್ದೀವಿ ಅಧ್ಯಕ್ಷರೇ. ಇದನ್ನ ಹೇಗೆ ನಾವು ಕಾನೂನಿನ ತೊಡಕನ್ನ ನಿವಾರಿಸಬಹುದು ಅಂತ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸ್ವಲ್ಪ ಸಮಯ ಆಗುತ್ತೆ ಯಾಕಂದ್ರೆ ಕೋರ್ಟ್ ನಲ್ಲಿ ಟ್ರೈಂಗ್ ಟು ಡೂ ಅವರ್ ಬೆಸ್ಟ್ ಸೊ ದಟ್ ಅಲ್ಲಿ ಉಲ್ಲಂಘನೆ ಕೂಡ ಆಗಬಾರ್ದು ಅವ್ರ ಆದೇಶ. ಅವ್ರೇನ್ ಹೇಳ್ತಾರೆ ಬೇರೆ ರಾಜ್ಯದಲ್ಲಿ ಸುಪ್ರೀಂ ಆದೇಶ ಕೂಡ ಬೇರೆ ನಮ್ಮ ರಾಜ್ಯಕ್ಕೆ ಆಸಕ್ತಿಯಿಂದ ಮಾಡಿದ್ರು. ಈಗ ಆಸಕ್ತಿ ಅಲ್ಲ ಸರ್, ನಿರ್ದೇಶನ ಫಾಲೋ ಬೇರೆಯವ್ರು ಮಾಡಿಲ್ಲ ಅಂದ್ರೆ ನಾವು ಮಾಡಬಾರ್ದು ಆಗಿಲ್ಲ ವೈ ಅಂತ ಮಾಡ್ತಾ ಇದ್ದಾರೆ. ಬೇರೆ ಇದೆ ಅವ್ರು ಹೇಳೋದು ಸರಿ ಇದೆ ಅಧ್ಯಕ್ಷರ. ಅಲ್ಲಿ ಅವರು ಹೈಟಿಗೆ ಜಾಸ್ತಿ ಒತ್ತಡ ಕೊಟ್ಟು ಅಲ್ಲಿ ಫೈರ್ ಇಂಜಿನಿಗೆ ಎಷ್ಟು ಹೋಗ್ಬೋದು ಅಷ್ಟು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಸೆಟ್ ಬ್ಯಾಕ್. ನಮ್ಮಲ್ಲಿ 15 ಮೀಟರ್ ತನಕ 2 ಅಡಿ ಅಷ್ಟೇ ಸರ್. ನಾಶಿಕಲ್ಲಿ ತರಿಸ್ಕೊಂಡಿದ್ದೀವಿ ನಾವು. ಒಂದೇ 2 ಫೀಟ್ ಸರ್. ಮಾನ್ಯ ಉಪಮುಖ್ಯಮಂತ್ರಿ 15 ಮೀಟರ್ ಮಾತ್ರ ನಾವು ಕೇಳ್ತೇವೆ. ಅದ್ರ ಮೇಲೆ ನೀವು ಫೈರ್ ಇಂಜಿನ್ CK ರಾಮಮೂರ್ತಿ ಅಷ್ಟೇ ಮಾಡ್ಬೇಕು ಅಂತ CK ರಾಮಮೂರ್ತಿ